ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಪೆಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ದಾಳಿಯಿಂದ ಸಾಕಷ್ಟು ಕತೆಗಳು ಹೊರಗೆ ಬರ್ತಾ ಇದೆ. ಸಾಕಷ್ಟು ಹೃದಯ ಮಿಡಿಯುವಂತಹ ಕತೆಗಳು, ನೋವಿನ ಸಂಗತಿಗಳು. ಕೆಲವರಿಗೆ ಗಂಡ ಕಳೆದೋಗಿದ್ರೆ, ಕೆಲವರಿಗೆ ತಂದೆ ಕಳೆದೋಗಿದ್ದಾನೆ, ಅಣ್ಣ ತಮ್ಮ ಎಲ್ಲ ಕಳೆದೋಗಿದ್ದಾರೆ. ಸಾಕಷ್ಟು ನೋವಿನ ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ ದಿನಂಪ್ರತಿ. ಅದರ ನಡುವೆ ಒಂದು ಪುಟ್ಟ ಬಾಲಕ, 10 ವರ್ಷದ ಬಾಲಕ ಕೆಲವು ಮಾತುಗಳನ್ನು ಆಡಿದ್ದಾನೆ. ಆ ವಯಸ್ಸಿಗೆ ಅವನಾಡಿರುವ ಮಾತುಗಳಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಯಾವ ಮಟ್ಟದ ಯೋಚನೆಯನ್ನು ಆತ ಇಟ್ಕೊಂಡಿದ್ದಾನೆ ಅಂತ. ಆದರೆ ಆ ಮಗು ಕೇಳಿರೋ ಪ್ರಶ್ನೆಗಳಿದೆಯಲ್ಲ, ನರೇಂದ್ರ ಮೋದಿಯವರಿಗೆ ಹೃದಯ ಅನ್ನೋದು ಏನಾದರೂ ಇದ್ದದ್ದೇ ಆದಲ್ಲಿ ಆ ಪುಟ್ಟ ಬಾಲಕನ ಮಾತುಗಳಿಗೆ ಉತ್ತರಿಸಬೇಕು. ಆ ಪುಟ್ಟ ಬಾಲಕ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾನೆ. ಆ ವಿಚಾರಗಳನ್ನು ಕೇಳಿಸ್ಕೊಂಡಂಥವರು ಸಹ, ಅದರಲ್ಲೂ ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವನ ಮಾತುಗಳಿಗೆ ನಾವು ಅಚ್ಚರಿ ಪಡ್ತಾ ಇದ್ದೀವಿ. ಈ ವಯಸ್ಸಿಗೆ ಇಷ್ಟು ದೊಡ್ಡ ಯೋಚನೆ ಮಾಡ್ತಿದ್ದಾನೆ ಅಂದರೆ ಸರ್ಕಾರ ಯಾಕೆ ಆ ಲೆಕ್ಕದಲ್ಲಿ ಯೋಚನೆ ಮಾಡಿಲ್ಲ ಅಂತ ಕೂಡ ಅವನ ಮಾತುಗಳನ್ನು ಇಟ್ಕೊಂಡು ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಪ್ರಜ್ಞಾಪೂರ್ವಕವಾದಂತಹ ಈ ಹುಡುಗನ ಮಾತುಗಳನ್ನು ನಾವು ಅಚ್ಚರಿಯಿಂದ ಕೇಳ್ತಿದ್ದೀವಿ ಅಂತ ಕೆಲವರು ಹೇಳಿದ್ರೆ, ಕೆಲವರು ಈ ಹುಡುಗನಿಗೆ ಇರುವ ಕಾಮನ್ ಸೆನ್ಸು ಸಹ ಮಾಧ್ಯಮಗಳಿಗೆ ಇಲ್ವಲ್ಲ, ಧ್ವನಿ ಕಳ್ಕೊಂಬಿಟ್ಟಿದಾರಲ್ಲ ಮಾಧ್ಯಮದವರು, ಆಡಳಿತ ಪಕ್ಷದ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರಲ್ಲ ಅಂತ ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಯಾರು ಈ ಹುಡುಗ, ಏನು ಮಾತುಗಳನ್ನು ಆತ ಆಡಿದ್ದಾನೆ ಈ ಪುಟ್ಟ ಬಾಲಕ ಅನ್ನೋದು ನೋಡೋದಾದರೆ, ಶೈಲೇಶ್ ಕಲ್ತಿಯಾ ಅನ್ನುವಂಥವರು ಮೊನ್ನೆ ಉಗ್ರರ ಗುಂಡಿಗೆ ಬಲಿಯಾದರು ಪೆಹಲ್ಗಾಮ್ನಲ್ಲಿ. ಆ ಶೈಲೇಶ್ ಕಲ್ತಿಯಾ ಮಗ ಈ ಹುಡುಗ, 10 ವರ್ಷದ ಹುಡುಗ. ಈತ ANI ಸುದ್ದಿ ಸಂಸ್ಥೆಗೆ ಮಾತಾಡ್ತಾ ಕೆಲವು ವಿಚಾರಗಳನ್ನು ಮೇಲೆ ಕೆತ್ತಾನೆ. ಅಲ್ಲಿ ಅಷ್ಟು ದೊಡ್ಡ ಭಯೋತ್ಪಾದಕ ದಾಳಿ ನಡೀತು, ಆದರೆ ರಕ್ಷಣೆ ಮಾಡೋದಕ್ಕೆ ನಮ್ಮಲ್ಲಿಗೆ ರಕ್ಷಕರು ಬರೋದಕ್ಕೆ ಅಥವಾ ಆರ್ಮಿ ಬರೋದಕ್ಕೆ ಅಥವಾ ಬೇರೆ ಯಾರೇ ಬರೋದಕ್ಕೆ ಸುಮಾರು ಹೊತ್ತಾಯ್ತಲ್ಲ. ಅಷ್ಟು ದೊಡ್ಡ ಭಯೋತ್ಪಾದಕ ದಾಳಿ ನಡೀತಿದ್ರೆ ಸರ್ಕಾರಕ್ಕೆ ಗೊತ್ತೇ ಆಗಲಿಲ್ವಾ? ಇದು ಆತ ಕೇಳಿರುವಂತಹ, ಆ ಮಗು ಕೇಳಿರುವಂತಹ ಪ್ರಶ್ನೆ. ಸರ್ಕಾರಕ್ಕೆ ಗೊತ್ತೇ ಆಗಲಿಲ್ವಾ? ಅಷ್ಟು ದೊಡ್ಡ ದಾಳಿ ನಡೀತಾ ಇದೆ, ಜನರನ್ನು ಕೊಂದು ಹಾಕ್ತಾ ಇದ್ದಾರೆ, ಸರ್ಕಾರಕ್ಕೆ ಗೊತ್ತೇ ಆಗಲಿಲ್ವಾ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಇನ್ನೊಂದು, 1 ಗಂಟೆ ಕಳೆದರೂ ಸಹ ನನ್ನಪ್ಪ ತೀರು ಹೋಗಿ ಬಿದ್ದು ಹೋಗಿ 1 ಗಂಟೆ ಕಾಲ ಕಳೆದಿದ್ರೂ ಸಹ ಯಾರೂ ಅಲ್ಲಿಗೆ ರೀಚೇ ಆಗಲಿಲ್ಲ ನಮ್ಮನ್ನು ನೋಡ್ಕೊಳ್ಳೋಕ್ಕೆ, ರಕ್ಷಣೆ ಮಾಡೋದಕ್ಕೆ ಅಂತ ಕಣ್ಣೀರು ಹಾಕ್ತಾನೆ ಆ ಹುಡುಗ. ಈ ಪ್ರಶ್ನೆಗಳನ್ನು ಆ್ಯಕ್ಚುಲಿ ಮಾಧ್ಯಮಗಳು ಕೇಳಬೇಕು ಫಸ್ಟು, ಆಮೇಲೆ ಜನ ಕೇಳಬೇಕು. ಆದರೆ ಮಾಧ್ಯಮಗಳು ಸರ್ಕಾರನ ಪ್ರಶ್ನೆ ಮಾಡೋ ಗೋಜಿಗೆ ಹೋಗ್ತಿಲ್ಲ. ಯಾಕೆ? ಗೋಧಿ ಮಾಧ್ಯಮಗಳು ಮೋದಿಯನ್ನು ಪ್ರಶ್ನೆ ಮಾಡಲ್ಲ, BJPಯನ್ನು ಪ್ರಶ್ನೆ ಮಾಡಲ್ಲ, NDA ಸರ್ಕಾರನ ಪ್ರಶ್ನೆ ಮಾಡಲ್ಲ, ಆದರೆ ವಿರೋಧ ಪಕ್ಷವನ್ನು ಖಂಡಿತವಾಗ್ಲೂ ಪ್ರಶ್ನೆ ಮಾಡ್ತಿದ್ದಾರೆ. ಈ ಪುಟ್ಟ ಬಾಲಕ, 10 ವರ್ಷದ ಹುಡುಗನಿಗಿರುವಂತಹ ಧೈರ್ಯ, ಅವನಿಗಿರುವ ಪ್ರಜ್ಞೆ ಈ ಮಾಧ್ಯಮಗಳಿಗೆ ಇಲ್ಲದೆ ಹೋಗಿರೋದು ದುರಂತ. ಅದು ನಮ್ಮ ದೇಶದ ದುರಂತ ಅದು. ಆದರೆ ಈ ಮಾತುಗಳು ಏನು ಬಂದಿದ್ದಾವಲ್ಲ ಈ ಹುಡುಗನ ಬಾಯಿಂದ, ಇದಕ್ಕೆ ಅಟ್ಲೀಸ್ಟ್ ಪ್ರಧಾನಮಂತ್ರಿ ಆದರೂ ಉತ್ತರಿಸಬೇಕು. ಹೃದಯ ಇದ್ದರೆ, ನಾನು ಆರಂಭದಲ್ಲಿ ಹೇಳದಂಗೆ ನರೇಂದ್ರ ಮೋದಿ ಅವರಿಗೆ ಹೃದಯ ಅನ್ನೋದೇನಾದರೂ ಇದ್ದರೆ ಅದು ಯಾವುದಕ್ಕಾದರೂ ಮಿಡಿಯುತ್ತೆ ಅನ್ನೋದಾದರೆ, ಯಾವುದಾದ್ರೂ ನೋವಿಗೆ ಮಿಡಿಯುತ್ತೆ. ಎಲ್ಲವನ್ನೂ ಸಹ ಚುನಾವಣಾ ಲಾಭಕ್ಕೆ ನೋಡೋದಿಲ್ಲ. ಯಾಕೆ ಚುನಾವಣಾ ಲಾಭಕ್ಕೆ ಅಂತ ಹೇಳ್ತಿದ್ದೀನಿ ಅಂದರೆ, ನಿನ್ನೆ ಸರ್ವಪಕ್ಷ ಸಭೆ ನಡೀತಾ ಇದೆ, ಅದಕ್ಕೆ ಚಕ್ಕರ್ ಸಾಹೇಬರು ಮೋದಿಯವರು. ಯಾಕೆ? ಪ್ರತಿಪಕ್ಷಗಳನ್ನು ಎದುರಿಸೋ ಧೈರ್ಯ ಇಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಆ ದಾಳಿಯಲ್ಲಿ ಸತ್ತವರ ಅಂತ್ಯಕ್ರಿಯೆಗಳು ಮುಗಿಯುವುದಕ್ಕೆ ಮೊದಲೇನೆ ಬಿಹಾರದಲ್ಲಿ ಚುನಾವಣಾ ರ್ಯಾಲಿ. ನರೇಂದ್ರ ಮೋದಿ ಮತ್ತೆ ಸ್ಟೇಜ್ ಮೇಲೆ ಕೂತ್ಕೊಂಡು ನಿತೀಶ್ ಕುಮಾರ್ ಜೊತೆ ನಗ್ತಾ ಇದ್ದಾರೆ, ಜೋರಾಗಿ ನಗ್ತಾವ್ರೆ, ಅವ್ರದ್ದೇ ಖುಷಿ. ಇದನ್ನೇ ಇಟ್ಕೊಂಡು ನಾವು ಬಿಹಾರ ಚುನಾವಣೆ ಗೆದ್ದು ಬಿಡ್ಬೋದು ಅಂತ ಅನ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಇಬ್ಬರೂ ನಗ್ತಾ ಇದ್ದಾರೆ, ನಾಚಿಕೆಗೇಡು. ಅದರ ಬಗ್ಗೆ ನಿನ್ನೆ ವಿಡಿಯೋ ಸಮೇತ ನನ್ನ ಎಪಿಸೋಡನ್ನು ಮಾಡಿ ಹಾಕಿದ್ದೀನಿ, ಅವರಿಬ್ಬರು ನಗ್ತಾ ಇರೋ ವಿಡಿಯೋ ಮತ್ತು ಏನೆಲ್ಲ ನಡೀತು ಅಂತ. ಸೊ ನರೇಂದ್ರ ಮೋದಿ ಅವರಿಗೆ ನಿಜವಾಗ್ಲೂ ಸಹ ಹೃದಯ ಅನ್ನೋದಿದ್ದರೆ ಈ ಪುಟ್ಟ ಬಾಲಕನ ಈ ಮಾತುಗಳಿದಾವಲ್ಲ, ಇದಕ್ಕೆ ಉಲ್ಲೇಖಿಸಿ
ಉತ್ತರ ಕೊಡಬೇಕು, ಅಥವಾ ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಇಲ್ಲಿಯವರೆಗೆ ನರೇಂದ್ರ ಮೋದಿ ಸ್ಟೇಟ್ಮೆಂಟು ಕೊಟ್ಟಿಲ್ಲ. ಬಿಹಾರದ ಚುನಾವಣಾ ರ್ಯಾಲಿಯಲ್ಲಿ ಹೋಗಿ ಅಬ್ಬರಿಸಿದ್ದಷ್ಟೇ, ಒಬ್ಬರನ್ನೂ ಬಿಡಲ್ಲ ಉಗ್ರವಾದಿಗಳನ್ನು ಅಂತ ಡೈಲಾಗ್ ಹೊಡೆದು ಬಂದಿದ್ದು ಬಿಟ್ಟರೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದೇ ಇಲ್ಲ. ಪತ್ರಕರ್ತರಿಗೆ ಹೇಳಿಕೆ ಅಂತೂ ಕೊಡೋದೇ ಇಲ್ಲ. ಅವರು ದೇಶಕ್ಕೆ ಏನಾದರೂ ಹೇಳಿಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಅದೂ ಇಲ್ಲ. ಕೇವಲ ಒಂದು ಚುನಾವಣಾ ಭಾಷಣ ಮಾತ್ರನೇ ಅದಕ್ಕೆ ಪ್ರತಿಕ್ರಿಯೆ ಈಗ ಇಲ್ಲಿವರೆಗೂ ಬಂದಿರೋದು. ಇದು ಸದ್ಯದಲ್ಲಿ ನಮ್ಮ ದೇಶದ ಪರಿಸ್ಥಿತಿ. ಈ ಬಾಲಕನಿಗೆ ಇರುವ ಧೈರ್ಯ ಮಾಧ್ಯಮಗಳಿಗೆ ಇಲ್ಲ ಅನ್ನೋದೇ ದುರಂತ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.